ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿಡಿಯೋ ಪೂರ್ತಿಯಾಗಿ ನೋಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಮಾಡ್ತಾ ಇರೋದು ಒಂದು ಸಿಂಪಲ್ ಆಗಿರೋವಂಥ ಒಂದು ಸ್ಯಾಂಡ್ವಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ವೆಜ್ ಚೀಸ್ ಟೊಮ್ಯಾಟೊ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ. ಮಕ್ಕಳ ಫೇವ್ರೇಟ್ ಇದು. ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಒನ್ ಟೈಮ್ ಟಿಫನ್ ಆಗೋಗ್ಬಿಡುತ್ತೆ ನಮಗೆ ಈ ರೀತಿ ಮಾಡಿಕೊಂಡ್ರೆ. ಮನೇಲಿ ಬ್ರೆಡ್ ಇದ್ದರೆ ನಾವು ತವಲ್ಲಿ ಕೂಡ ಈ ಥರ ಸ್ಯಾಂಡ್ವಿಚ್ನ ನಾವು ಮಾಡ್ಕೋಬೋದು. ತುಂಬಾ ಈಸಿಯಾಗಿರುತ್ತೆ, ತುಂಬ ಟೇಸ್ಟಾಗಿ ಕೂಡ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಏನೇನು ಮಾಡ್ತಾ ಇದ್ದೀನಿ, ಏನು ತೊಗೊಂಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಒಂದು ಟ್ರಯಾಂಗಲ್ ಶೇಪ್ ಇರೋವಂಥ ಒಂದು ಬ್ರೆಡ್ನ ತೊಗೊಂಡಿದ್ದೀನಿ. ನಾರ್ಮಲ್ ಬ್ರೆಡ್ಡಲ್ಲಿ ಕೂಡ ಯೂಸ್ ಮಾಡ್ಕೋಬೋದು ಇದನ್ನು. ಬಟ್ ನನ್ನಲ್ಲಿ ಟ್ರಯಾಂಗಲ್ ಶೇಪ್ ಇರೋವಂಥ ಬ್ರೆಡ್ ಇತ್ತು. ಸೊ ಅದಕ್ಕೋಸ್ಕರ ಇದು ತುಂಬಾ ಚೆನ್ನಾಗಿರುತ್ತೆ, ಚೆನ್ನಾಗೂ ಕೂಡ ಕಾಣುತ್ತೆ ಅಂಥೇಳಿ ನಾನಿವತ್ತು ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ಮತ್ತು ವೆಜ್ ಮಯೋನೈಸ್ ಕೂಡ ತೊಗೊಂಡಿದ್ದೀನಿ. ಮತ್ತು ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮ್ಯಾಟೊ, ಮತ್ತು ಚಿಕ್ಕದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ, ಮತ್ತು ಕಾರ್ನ್, ಕೊತ್ತಂಬರಿ ಸೊಪ್ಪು, 1 ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಚೀಸ್ ಕೂಡ ತೊಗೊಂಡಿದ್ದೀನಿ. ಚೀಸ್ ಬಂದು ನೀವು ಸ್ಲೈಸ್ ಕೂಡ ಯೂಸ್ ಮಾಡ್ಬೋದು, ಬಟ್ ನಾನು ಈ ರೀತಿ ಚೀಸ್ನ ತುರಿದ್ಬಿಟ್ಟು ಯೂಸ್ ಮಾಡ್ತೀನಿ. ಇದನ್ನು ತೊಗೊಂಡಿದ್ದೀನಿ. ಇವಾಗ ಒಂದು ಬೌಲ್ ಅಥವಾ ಪಾತ್ರೆ ತೊಗೊಂಡು ಇದಕ್ಕೆ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿ, ಮತ್ತು ಕಾರ್ನ್, ಮತ್ತು ಕೊತ್ತಂಬರಿ ಸೊಪ್ಪು 3 ಹಾಕ್ಕೊಂಡಿದ್ದೀನಿ. ಇದಕ್ಕೆ ಗರಂ ಮಸಾಲ 1 ಸ್ಪೂನ್, ಮತ್ತು 1 ಸ್ಪೂನ್ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ವೆಜ್ ಮಯೋನೈಸ್ ಹಾಕ್ತಾಯಿದ್ದೀನಿ. ವೆಜ್ ಮಯೋನೈಸ್ ನಾವು ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೋಬೋದು, ನಮಗೆ ಗೊತ್ತಾಗೋಗುತ್ತೆ ಕಲಿಸಿದ್ರೆ. ಇಷ್ಟಿದ್ರೆ ಸಾಕು. ಇವಾಗ ನಾನು ಬ್ರೆಡ್ ತೊಗೊಂಡಿದ್ನಲ್ಲ, ಬ್ರೆಡ್ಗೆ ನಾನು ಫುಲ್ಲು ಎಲ್ಲದಕ್ಕೂ ತುಪ್ಪನ ನಾನು ಹಚ್ತಾ ಇದ್ದೀನಿ. ಬಟರ್ ಇದ್ದರೆ ಬಟರ್ ಕೂಡ ಯೂಸ್ ಮಾಡಿ. ತುಪ್ಪದಕ್ಕಿಂತ ಬಟರ್ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಎರಡಕ್ಕೂ ನಾನು ಈ ರೀತಿ ತುಪ್ಪನ ಹಚ್ತಾ ಇದ್ದೀನಿ. ಇದು ಹಚ್ಕೊಂಡಾದ್ಮೇಲೆ ಈರುಳ್ಳಿ, ಕಾರ್ನ್ ಅದೆಲ್ಲ ಹಾಕಿ ಕಲಸಿಟ್ಕೊಂಡಿದ್ವಲ್ಲ, ಅದನ್ನು ನಾವು ಇದಕ್ಕೆ ಬ್ರೆಡ್ಗೆ ಪೂರ್ತಿ ಹಚ್ಚಬೇಕು, ನೀಟಾಗಿ ಹಾಕಬೇಕು. ಫುಲ್ಲು ಸ್ಪ್ರೆಡ್ ಮಾಡಬೇಕು ನೀಟಾಗಿ. ನಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು, ಕಡಿಮೆ ಬೇಕು ಅಂದರೆ ಕಡಿಮೆನೂ ಹಾಕ್ಕೋಬೋದು. ನಮಗೆ ಈ ಸ್ಟಫಿಂಗ್ ಬರುತ್ತಲ್ಲ, ಇದು ಏನು ಬೇಕಾದರೂ ಆ್ಯಡ್ ಮಾಡ್ಕೊಂಡು ಮಾಡ್ಬೋದು. ಇದೇ ಬೇಕು ಅದೇ ಬೇಕು ಅಂತಿಲ್ಲ. ಕ್ಯಾರೆಟ್ ಇದ್ದರೆ ಕ್ಯಾರೆಟ್ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಕೋಸ್ ಇದ್ದರೆ ಕಾಲಿಫ್ಲವರ್ ಬರುತ್ತಲ್ಲ ಅದಿದ್ದರೆ ಅದು ಹಾಕ್ಕೊಳ್ಳಿ ತುರಿದ್ಬಿಟ್ಟು, ಇಲ್ಲ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಯಾವ ಥರ ಬೇಕಾದರೂ ನಾವು ಮಾಡ್ಕೋಬೋದು. ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರೋವಂಥ ಟೊಮ್ಯಾಟೊನ ಈ ರೀತಿ ನಾನು ಹಾಕ್ತಾಯಿದ್ದೀನಿ. ಟೊಮ್ಯಾಟೊನಾದರೂ ಹಾಕ್ಬೋದು, ಇಲ್ಲಾಂದರೆ ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ ಕೂಡ ಹಾಕ್ಕೋಬೋದು. ಬರೀ ಕಾರ್ನಲ್ಲಿ ಕೂಡ ಮಾಡ್ಕೋಬೋದು. ನಮ್ಗೆ ಯಾವ ರೀತಿ ಬೇಕೋ ನಾವು ಆ ರೀತಿ ಸ್ಯಾಂಡ್ವಿಚ್ನ ಮಾಡ್ಕೋಬೋದು. ಇದಕ್ಕೆ ನಾನು ಚೀಸ್ನ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಚೀಸ್ನ ತುರಿದ್ಬಿಟ್ಟು ಚೀಸ್ನ ತುರಿದ್ಬಿಟ್ಟು ಆದರೂ ಹಾಕ್ಬೋದು, ಇಲ್ಲ ಚೀಸ್ ಸ್ಲೈಸ್ ಇದ್ದರೆ ಅದನ್ನು ಬೇಕಾದರೆ ಯೂಸ್ ಮಾಡ್ಕೋಬೋದು. ಅದ್ರ ಮೇಲ್ಗಡೆ ನಾನು ತುಪ್ಪ ಹಚ್ಚಿಟ್ಕೊಂಡಿರೋಂಥ ಇನ್ನೊಂದು ಬ್ರೆಡ್ನ ಈ ರೀತಿ ಕ್ಲೋಸ್ ಮಾಡ್ತಾಯಿದ್ದೀನಿ. ಈ ಥರ ಕ್ಲೋಸ್ ಮಾಡಾದಮೇಲೆ ಮೇಲ್ಗಡೆ ಸ್ವಲ್ಪ ತುಪ್ಪ ಇದ್ದರೆ ತುಪ್ಪ, ಇಲ್ಲಾಂದರೆ ಬೆಣ್ಣೆ ಇದ್ದರೆ ಬೆಣ್ಣೆ, ಎರಡರಲ್ಲಿ ಯಾವುದಾದ್ರೂ ಈ ರೀತಿ ನಾವು ಹಚ್ಕೋಬೇಕು. ನಾನು ಮಾಡ್ತಾ ಇರೋದು ಬಂದು ತವಾದಲ್ಲಿ. ಸ್ಯಾಂಡ್ವಿಚ್ ಅಕಸ್ಮಾತ್ ಏನಾದರೂ ಸ್ಯಾಂಡ್ವಿಚ್ದು ಮಾಡೋದಿಲ್ಲ ಅಂತ ಹೇಳಿದ್ರೆ ಈ ರೀತಿ ತವಾದಲ್ಲಿ ಕೂಡ ನಾವು ಮಾಡ್ಕೋಬೋದು, ದೋಸೆ ತವಾದಲ್ಲಿ. ಇದಕ್ಕೆ ನಾನು ಫಸ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪನ ಈ ರೀತಿ ಪೂರ್ತಿ ಸ್ಪ್ರೆಡ್ ಮಾಡ್ಕೊಂಡು ನಾನು ಇಟ್ಕೊಂಡಿರೋವಂಥ ಸ್ಯಾಂಡ್ವಿಚ್ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆನಲ್ಲ ಆ ಬ್ರೆಡ್ನ ನಾನು ಇಲ್ಲಿ ಇಡ್ತಾಯಿದ್ದೀನಿ. ಇದು ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು. ತುಂಬ ಹೈ ಫ್ಲೇಮಲ್ಲಿದ್ದರೆ ಬೇಗನೆ ಸೀದೋಗ್ಬಿಡುತ್ತೆ. ಸೊ ತುಂಬ ಫುಲ್ಲು ಮೀಡಿಯಮ್ ಅಂದರೆ ಕಡಿಮೆ ಉರಿಲಿರಬೇಕಿದು. ಲೋ ಫ್ಲೇಮಲ್ಲಿದ್ದಷ್ಟು ಇದು ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ತುಂಬ ಸೀದೋಗುತ್ತೆ. ನೋಡಿ, ಇಷ್ಟಿದ್ರೆ ಸಾಕು, ತುಂಬಾ ನಾವು ಸೀಸೋದು ಬೇಡ. ಈ ರೀತಿ ನಾವು ಎರಡೂ ಕಡೆ ನಾವು ಈ ಥರ ನಾವು ಬೇಯಿಸ್ಕೋಬೇಕಾಗತ್ತೆ. ಎರಡು ಕಡೆ ನಾವು ಬೇಯಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದೇನು ಅಂದರೆ ಚೀಸ್ ಹಾಕಿರೋದ್ರಿಂದ ಒಂದು ಬ್ರೆಡ್ಗೂ ಇನ್ನೊಂದು ಬ್ರೆಡ್ಗೂ ಫುಲ್ಲು ಅದು ನೀಟಾಗಿ ಬಿಟ್ಕೊಳ್ದಂಗೆ ಅಂಟ್ಕೊಂಡಿರುತ್ತೆ, ಚೆನ್ನಾಗಿರುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಇವಾಗ ನೋಡಿ, ಇದಾಗಿದೆ, ರೆಡಿಯಾಗಿದೆ. ಇದು ಇಷ್ಟಿದ್ರೆ ಸಾಕು. ಇವಾಗ ಅದೇ ಥರನೇ ನಾನು ಇನ್ನೊಂದು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಮತ್ತೆ ನಾನು ತುಪ್ಪನ ಹಚ್ಚಿಬಿಟ್ಟು
ನಾನು ಇನ್ನೊಂದು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದನ್ನು ಕೂಡ ನಾನು ಇಡ್ತಾ ಇದ್ದೀನಿ. ಇವಾಗ ನಾನು ಮೊದಲೇ ನಾನು ಚೀಸ್ ಕೂಡ ಹಾಕ್ಕೊಂಡು ನಾನು ಇಟ್ಕೊಂಡಿದ್ದೆ. ಬಟ್ ಇದಕ್ಕೆ ನಾನು ತವ ಮೇಲಾದರೂ ಈ ರೀತಿ ಹಾಕ್ಕೋಬೋದು. ನಾವು ಯಾವ ರೀತಿನಾದರೂ ಮಾಡ್ಕೋಬೋದು. ಇದನ್ನು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ಕೂಡ ಮಾಡ್ಕೋಬೋದು. ಮಾರ್ನಿಂಗ್ ಏನಾದ್ರು ಟೈಮ್ ಇಲ್ಲ ಅಂತ ಹೇಳಿದ್ರೆ ಟಿಫನ್ಗೂ ಕೂಡ ಇದನ್ನು ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾರ್ಮಲ್ ಬ್ರೆಡ್ ಮನೇಲಿ ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಆ ಬ್ರೆಡ್ಡಲ್ಲಿ ಕೂಡ ನಾವು ಈ ರೀತಿ ಮಾಡ್ಕೋಬೋದು. ಸಖತ್ತಾಗಿರುತ್ತೆ ಟೇಸ್ಟ್ ಅಂತ ಹೇಳ್ತೀನಿ. ಇವಾಗ ಇದನ್ನು ಕೂಡ ನಾನು ಎರಡು ಕಡೆ ಬೇಯಿಸ್ಕೊಂಡು ರೆಡಿ ಮಾಡಿ ಇಟ್ಕೋತೀನಿ. ನೋಡಿ, ನಾನು ಎರಡನ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡೋಕ್ಕೂ ಕೂಡ ಚೆನ್ನಾಗೇ ಕಾಣಿಸುತ್ತೆ. ತವಾದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮಾಡೋದಕ್ಕೆ. ಬಟ್ ಏನು ಅಂದರೆ ನಾವು ಸ್ಯಾಂಡ್ವಿಚ್ ಇದರಲ್ಲಿ ಮಾಡಿಕೊಂಡ್ರೆ ಗ್ರಿಲ್ ಟೈಪಲ್ಲಿ ಬರುತ್ತೆ, ಚೆನ್ನಾಗಿರುತ್ತೆ. ಬಟ್ ಈ ರೀತಿಯೂ ಮಾಡಿಕೊಂಡ್ರು ಸೇಮ್ ಟೇಸ್ಟೇ ಬರುತ್ತೆ. ಬಟ್ ಇದು ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಈ ಸಿಂಪಲ್ ಆಗಿರೋವಂಥ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನನ್ನ ಚಾನಲಲ್ಲಿ ಬರೋವಂಥ ವಿಡಿಯೋಗಳನ್ನೆಲ್ಲ ದಯವಿಟ್ಟು ವಾಚ್ ಮಾಡಿ. ನಿಮಗೇನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.